ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್ ಬಲ ಇದೆಯಾ ನೀನು? ನಾನು ಹೊಟ್ಟೆ ಪಾಡಿಗಾಗಿ ಬಣ್ಣ ಹಚ್ಚಿದ್ರೆ ನೀನು ಬಣ್ಣ ಹಚ್ಚದೆ ಮೋಸ ಮಾಡ್ತಿದ್ದೀಯ. ನೋಡೋ, ಈಗಲೇ ಇಷ್ಟು ದಿನ ಸತಾಯಿಸಿದ್ಯಾ. ನಿನಗೆ ಫೋಟೋ ಬೇಕೇ ಬೇಕು ಅಂತಿದ್ರೆ ನನ್ನ ಹಳೆ ಪೇಮೆಂಟು ಜೊತೆಗೆ ಇಷ್ಟು ದಿನ ಕಾದಿದ್ದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಜೊತೆ ಕಳಿಸು. ಆಮೇಲೆ ಫೋಟೋ ಬಗ್ಗೆ ಮಾತಾಡು. ಆಗಲ್ಲ, ನೀನು ಬೇಡ, ನಿನ್ನ ಫೋಟೋನು ಬೇಡ. ಏನು ಆಟ ಆಡ್ತಾ ಇದೆಯಾ? ನನಗೆ ಇಲ್ಲಿ ಗತಿ ಇಲ್ಲದೆ ಸಾಯ್ತಾ ಇದ್ದೀನಿ. ಇವನು ಪೇಮೆಂಟ್ ಅಲ್ಲದೆ ಎಕ್ಸ್ಟ್ರಾ ಚಾರ್ಜ್ ಬೇರೆ. ನೋಡ್ಕೋತೀನಿ. ಎಲ್ಲಿ ಹೋಗ್ತೀಯ? ಸಿಕ್ಕೇ ಸಿಗ್ತೀಯ. ರೇ, ಅದು ಯಾಕ್ರಿ ದುಡ್ಡು ದುಡ್ಡು ಅಂತ ಸಾಯ್ತೀರಾ? ಏನು ಹೋಗಾಗ ಒತ್ಕೊಂಡ ಹೋಗ್ತೀರಾ? ಓಹೋ ಹೋ 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 ಹೋ, ಇಷ್ಟೆಲ್ಲ ಗೊತ್ತ ನಿಂಗೆ? ಪರವಾಗಿಲ್ವೇ? ಹಾಗಿದ್ರೆ ಮೊದಲು ನಾನು ದುಡ್ಡು ಕೊಟ್ಟು ಕೈ ತೊಳ್ಕೊಂಬಿಡು. ಕಾಸು ಕೊಡೋ ಯೋಗ್ಯತೆ ಇಲ್ಲ ಆದಮೇಲೆ ಈ ನಾಟಕ ಯಾಕೆ ಬೇಕು ನಿಂಗೆ? ನಿಮ್ಮಂಥ ಸಾವಾಸ ಮಾಡ್ತೀವಲ್ಲ, ನನಗೆ ಬುದ್ಧಿ ಇಲ್ಲ. ಸಾರಿ ಸರ್, ಏನೋ ಫ್ಲೋಲ್ಲಿ ಹೇಳ್ಬಿಟ್ಟೆ. ಮನ್ಸ್ಗೆ ಹಾಕೋಬೇಡಿ, ಹೊಟ್ಟೆಗೆ ಹಾಕೊಳ್ಳಿ, ಪರವಾಗಿಲ್ಲ. ನಾನು ನಿಮ್ಮನ್ನ ಯಾರಿಗೂ ಅಪ್ಪ ಅಂತ ತೋರಿಸ್ಬಿಟ್ಟಿದ್ದೀನಿ. ನಿಮಗೆ ಗೊತ್ತಲ್ವಾ, ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕು. ಪ್ಲೀಸ್ ಫೋಟೋ ಕಳಿಸಿ. ಯಾವತ್ತು ನೀ ನನ್ನ ಪೇಮೆಂಟ್ ತಿಂದು ಹಾಕಿದೆಯೋ ಆವತ್ತಿಗೆ ಎಲ್ಲ ಮುಗೀತು. ಇನ್ನು ಮುಂದೆ ನಾನು ನಿನಗೆ ಅಪ್ಪನೂ ಅಲ್ಲ, ನೀ ನನ್ನ ಮಗನೂ ಅಲ್ಲ. ಏನಂದ್ರೆ ಇನ್ನೊಂದ್ಸರಿ ಹೇಳಿ. ಏನ? ನಾನು ನಿಮ್ಮ ಮಗನೇ ಅಲ್ವಾ? ನೀನು ನನ್ನ ಅಪ್ಪನೇ ಅಲ್ವಾ? ಏಯ್, ಯಾವನು ನಿನ್ನಪ್ಪ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿಂಗೆ? ನಾನು ನಿನ್ನ ಅಪ್ಪನೂ ಅಲ್ಲ, ನೀ ನನ್ನ ಮಗನೂ ಅಲ್ಲ. ನೋಡೋ, ಈ ಜನ್ಮದಲ್ಲಿ ಮತ್ತೆ ನಿನ್ನ ಮುಖ ತೋರಿಸ್ಬೇಡ. ಇನ್ನೊಂದ್ಸಲ ಕಾಲ್ ಮಾಡಿದ್ರೆ ಏನು ಸರಿ ಇರಲ್ಲ. ಅಪ್ಪ 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 ಪ್ಲೀಸ್ ಅಪ್ಪ ಅಪ್ಪ. ರೀ, ಏನಾಗಿದೆ ನಿಮಗೆ? ಕಾರ್ತಿ ನಮ್ಮ ಕೆಟ್ಟದ್ದು ಬಯಸ್ತಾನ? ಅವನಿಗೆ ಅವನ ತಂಗಿ ಬಗ್ಗೆ ಕಾಳಜಿ ಇರಲ್ವಾ? ಊರ್ಬಿ, ಈ ಸಮಯದಲ್ಲಿ ನೀನು ಸುಮ್ಮನೆ ಇದ್ಬಿಡು. ಲಕ್ಷ್ಮಣ, ಕಾರ್ತಿಕ್ ಏನು ಮಾತಾಡ್ಲೇಬಾರ್ದ? ಇವನು ನಿನಗೆ ಹೊರಗ್ನವನಾಗ್ಬಿಟ್ನಾ? ಯಾರ್ಯಾರೋ ಹೊರಗ್ನವ್ರು ಬಂದು ನಮ್ಮ ಮನಸ್ಸನ್ನ ಕೆಡಿಸ್ತಾ ಇದ್ದಾರೆ. ಅಂಥವ್ರಿಗೆ ನೀನೇನು ಹೇಳಲಿಲ್ಲ. ನನ್ನ ಮಗ ಪ್ರೀತಿಯಿಂದ ಮಾತಾಡಿದ್ದೆ ತಪ್ಪಾಗಿ ಹೋಯ್ತಾ? ಅದು ಹಾಗಲ್ಲ ಅದಕ್ಕೆ. ಈಗ ರಿತುನ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಮುಂದೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಕಾರ್ತಿಕ್ ನೋಡಿದ್ರೆ ನಂದೇ ತಪ್ಪು ಅಂತ ಆರ್ಗ್ಯೂ ಮಾಡ್ತಾ ಇದ್ದಾನೆ. ನೀವೇ ಹೇಳಿ, ನನಗೆ ಬೇಜಾರಾಗಲ್ವಾ? ವಾವ್ ಚಿಕ್ಕಪ್ಪ, ನಾನು ಬೇರೆಯವನಾಗ್ಬಿಟ್ಟೆ ಅಲ್ವಾ? ಈ ವಿಷಯ ಬರೀ ನಿಮ್ಮ ಫ್ಯಾಮ್ಲಿದಾಗೋಯ್ತಲ್ವಾ? ಯಾವಾಗ ಚಿಕ್ಕಪ್ಪ ನಮ್ಮ ಫ್ಯಾಮ್ಲಿ ನಿಮ್ಮ ಫ್ಯಾಮ್ಲಿ ಬೇರೆ ಆಗಿದ್ದು? ನನಗೆ ಗೊತ್ತೇ ಆಗಲಿಲ್ವಲ್ಲ. ಕಾರ್ತಿಕ್, ನಾನು ಹೇಳಿದ್ದು ಆ ಅರ್ಥದಲ್ಲಿ ಅಲ್ಲ. ನಮ್ಮ ರೀತು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಗೊತ್ತಿದ್ದು ಕೂಡ ನೀನು ಇವಳಿಗೆ ಸಪೋರ್ಟ್ ಮಾಡ್ದಲ್ಲ. ನಾನು ಹೇಳಿದ್ದು ಆ ಅರ್ಥದಲ್ಲಿ ಅಷ್ಟೇ. ಅದನ್ನು ಹಾಗೆ ಹೇಳ್ಬೋದಾಗಿತ್ತಲ್ವ ಚಿಕ್ಕಪ್ಪ? ಯಾಕೆ ಫ್ಯಾಮ್ಲಿನ ಬೇರೆ ಮಾಡಿ ಮಾತಾಡಿದ್ರಿ?
ಏನಾಯ್ತು ಬಾಲ? ಮಾವ ಯಾಕೆ ಬೈತಾ ಇದ್ರು? ಓ ನೀನು ಎಲ್ಲ ಕೇಳಿಸ್ಕೊಂಬಿಟ್ಯಾ? ಕೇಳಿಸ್ಕೊಂಡೆ. ಏನಾಯ್ತು? ಏನಿಲ್ಲ ಬೇಬಿ. ನೀನು ಬಲವಂತ ಮಾಡಿದೆ ಅಂತ ನಾನು ನನ್ನ ಸ್ವಾಭಿಮಾನನೇ ಬಿಟ್ಟು ನಮ್ಮಪ್ಪಂಗೆ ಕಾಲ್ ಮಾಡಿದೆ ಗೊತ್ತಾ? ಅಪ್ಪ ನಿಮ್ಮ ಸೊಸೆ ನಿಮ್ಮನ್ನ ಒಂದ್ಸರಿ ನೋಡ್ಬೇಕಂತೆ ಅಂತ ಕೇಳಿದೆ. ಅದಕ್ಕೆ ಅವಳು ಯಾವ ಸೊಸೆನೋ, ಯಾವ ಸೀಮೆಗಿಲಿದ ಸೊಸೆ, ಏನೋ ಗತಿ ಇಲ್ದೇ ಇರೋಳನ್ನ ಕರ್ಕೊಂಬಂದು ಸೊಸೆ ಅಂತ್ಯ ಅಂತ ಬೈದ್ರು ಗೊತ್ತಾ? ನನಗೆ ಎಷ್ಟು ಬೇಜಾರಾಯ್ತು. ಅದಕ್ಕೆ ನೀನು ಅವ್ರಿಗೆ ವಾಪಸ್ ಬೈದ್ಯಾ? ಮತ್ತೆ ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಅಂದ್ರೆ ನಾನು ಸುಮ್ಮನಿರ್ಲ. ಅದಕ್ಕೆ ಅಪ್ಪ ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಅನ್ಬೇಡಿ, ನನಗಿಷ್ಟ ಆಗಲ್ಲ ಅಂದೆ. ಅದಕ್ಕೆ ಅವರು ಕೋಟ್ಯಾಧೀಶ್ವರ ಅಪ್ಪಂಗಿಂತ ಅವಳೇ ಜಾಸ್ತಿ ಆಗೋಲ್ಲ ನಿನಗೆ ಅಂದ್ರು. ಅದಕ್ಕೆ ನಾನು ಅಪ್ಪ ಅವಳನ್ನ ಉಸಿರು ಅಂದೆ. ಅದಕ್ಕೆ ಅವರು ಹಾಗಾದ್ರೆ ನಿನಗೂ ನನಗೂ ಸಂಬಂಧನೇ ಇಲ್ಲ ಅಂತ ಅನ್ಬಿಟ್ರು ಬೇಬಿ. ಹೋಗ್ಲಿ ಬಿಡು ಬಾಲ, ಸಮಾಧಾನ ಮಾಡ್ಕೊ. ಅಬ್ಬ ಇವನು ಸಾಮಾನ್ಯ ನನ್ನ ಮಗ ಅಲ್ಲಪ್ಪ, ಭಾರಿ ದೊಡ್ಡ ಕಲಾಕಾರ. 2 ನಿಮಿಷಾಗೆ ಎಲ್ಲ ಉಲ್ಟಾ ಪಲ್ಟಾ ಮಾಡ್ಬಿಟ್ಟ. ಏನೋ ಕೋಪದಲ್ಲಿ ಆ ರೀತಿ ಹೇಳಿರ್ತಾರೆ. ಮಗ ಅಪ್ಪನ ಮುಂದೆ ಹೆಂಡತಿಗೆ ಸಪೋರ್ಟ್ ಮಾಡಿದ್ರೆ ಅಪ್ಪನ ಕೋಪ ಬರ್ದೇ ಇರ್ತಾ? ಸದ್ಯ ವರ್ಕೌಟ್ ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.